ಸ್ನೇಹಿತರೆ, ಪೈಲಟ್ಗಳಿಗೆ ಕಂಡುಬಂದ UFO ಕೊನೆಗೂ ಕುರುಹಿಲ್ಲದೆ ಮಾಯವಾಗುತ್ತದೆ. 1986ರ ನವೆಂಬರ್ 17 ಫ್ರಾನ್ಸ್ನ ಪ್ಯಾರಿಸ್ನಿಂದ ಟೋಕಿಯೋಗೆ ಒಂದು ವಿಮಾನ ಹೊರಡುತ್ತದೆ. ಅದು ಜಪಾನ್ನದೇ ವಿಮಾನವಾಗಿತ್ತು. ಫ್ರಾನ್ಸ್ನಿಂದ ಅದು ವೈನ್ಗಳನ್ನು ಹೊತ್ತು ತರುತ್ತಿದ್ದ ಕಾರ್ಗೋ ವಿಮಾನವಾಗಿತ್ತು. ಆ ವಿಮಾನದ ಹೆಸರು JAL 1628, ಜಪಾನ್ ಏರ್ಲೈನ್ಸ್ 1628. ಇದೇ ವಿಮಾನಕ್ಕೆ ದಾರಿ ಮಧ್ಯೆ UFO ಒಂದು ಎದುರಾಗಿತ್ತು. ಆ UFOದ ಬಗ್ಗೆ ಹಲವಾರು ತನಿಖೆಗಳು ನಡೆದು ಹೋದವು. ಆ ದಿನ JAL 1628 ವಿಮಾನಕ್ಕೆ ಅಮೆರಿಕಾದ ಹಾದಿಯಾಗಿ ಸಾಗಿ ಬರಬೇಕಿತ್ತು. ಅಮೆರಿಕಾದ ಅಲಾಸ್ಕಾ ರಾಜ್ಯದ ಆಂಕರೇಜ್ ಎಂಬ ನಗರದಲ್ಲಿ ಇಳಿದು ಇಂಧನ ತುಂಬಿಸಿ ಮತ್ತೆ ಹೊರಡಬೇಕಿತ್ತು. ಈ ವಿಮಾನದ ಪೈಲಟ್ನ ಹೆಸರು ಕ್ಯಾಪ್ಟನ್ ಕೆಂಜು ಟೆರೌಚಿ ಎಂದಾಗಿತ್ತು. ಈತನಿಗೆ 10,000 ಗಂಟೆಗಳ ಅನುಭವವಿತ್ತು. ಆ ದಿನ ಪ್ಯಾರಿಸ್ನಿಂದ ಹೊರಟಿದ್ದ ವಿಮಾನ ಅಮೆರಿಕಾದ ಆಂಕರೇಜ್ ನಗರದ ಹತ್ತಿರ ಬರುವಷ್ಟರಲ್ಲಿಯೇ ಸಂಜೆ 5 ಗಂಟೆ ದಾಟಿತ್ತು. ಅಷ್ಟರಲ್ಲಿ ಆಕಾಶದಲ್ಲಾಗಲೇ ಕತ್ತಲಾವರಿಸಿತ್ತು. ವಿಮಾನ ಸಿಬ್ಬಂದಿಗಳಿಗೆ ದೂರದಲ್ಲೊಂದು ಬೆಳಕು ಕಾಣಿಸುತ್ತದೆ. ಅದು ಒಂದಲ್ಲ 2 ಬೆಳಕುಗಳು, ಒಂದರ ಪಕ್ಕ ಇನ್ನೊಂದು ಎಂಬುದು ಮತ್ತೆ ತಿಳಿಯುತ್ತದೆ. ವಿಮಾನ ಆಗ 35,000 ಅಡಿ ಎತ್ತರದಲ್ಲಿ ಹಾರಾಡುತ್ತಿತ್ತು. ಆ ಬೆಳಕುಗಳು ಕೂಡ ಅಷ್ಟೇ ಎತ್ತರದಲ್ಲಿದ್ದವು. ಆದರೆ ವಿಮಾನದಿಂದ ಸುಮಾರು 35 ಕಿಲೋಮೀಟರ್ ದೂರದಲ್ಲಿ ಕಾಣುತ್ತಿದ್ದವು. ಪೈಲಟ್ ಟೆರೌಚಿ ಅವರು ಅದೇನೆಂದು ಏರ್ ಟ್ರಾಫಿಕ್ ಕಂಟ್ರೋಲರ್ಗೆ ನೋಡಲು ಹೇಳುತ್ತಾರೆ. ಆದರೆ ಏರ್ ಟ್ರಾಫಿಕ್ ಕಂಟ್ರೋಲರ್ ಅಂಥದ್ಯಾವುದೂ ವಸ್ತುಗಳು ರ್ಯಾಡಾರ್ನಲ್ಲಿ ಗೋಚರಿಸುವುದಿಲ್ಲ ಎನ್ನುತ್ತಾನೆ. ಇತ್ತ ಈ 2 ಬೆಳಕುಗಳು ಒಂದರ ಜೊತೆಗೊಂದು ಆಟವಾಡುತ್ತಿರುವಂತೆ ಕಾಣುತ್ತದೆ. ಒಮ್ಮೆ ಆ ಬೆಳಕಿಗೆ ಈ ಬೆಳಕು ಸುತ್ತು ಬರುವುದು, ಮತ್ತೊಮ್ಮೆ ಈ ಬೆಳಕಿಗೆ ಆ ಬೆಳಕು ಸುತ್ತು ಬರುವುದು, ಹೀಗೆ ಮಾಡುತ್ತಿದ್ದವು. ಈ 2 ಬೆಳಕುಗಳು ವಿಮಾನದಷ್ಟೇ ವೇಗದಲ್ಲಿ ಮುಂದೆ ಸಾಗುತ್ತಿದ್ದುದರಿಂದ ಅವು ಅಷ್ಟೇ ಆಕಾರದ ಬೆಳಕುಗಳಾಗಿ ಕಾಣುತ್ತಿದ್ದವು. ಒಂದರ್ಥದಲ್ಲಿ ನೋಡಿದರೆ ಅವು ಒಂದು ಕಡೆ ಚಲಿಸದೆ ನಿಂತಿದೆ ಎಂಬಂತೆ ಕಾಣುತ್ತಿದ್ದವು. ಈ ರೀತಿಯಾಗಿ 10 ನಿಮಿಷಗಳಷ್ಟು ಹೊತ್ತು ಆಟವಾಡಿದ ನಂತರ ಆ ಬೆಳಕು ಹತ್ತಿರವಾಗಲಾರಂಭಿಸುತ್ತದೆ. ಒಂದು ಹಂತದಲ್ಲಿ ಅವು ಏರೋಪ್ಲೇನ್ನ ಬಹಳ ಹತ್ತಿರ ಬಂದು ನಿಲ್ಲುತ್ತದೆ. ಅಂದರೆ ಏರೋಪ್ಲೇನ್ನ ವೇಗದಲ್ಲಿಯೇ ಮುಂದೆ ಸಾಗಲಾರಂಭಿಸುತ್ತದೆ. ಈಗ ಪೈಲಟ್ಗೆ, ಕೋ ಪೈಲಟ್ಗೆ ಹಾಗೆ ಫ್ಲೈಟ್ ಇಂಜಿನಿಯರ್ಗೆ ಅವು 2 UFOಗಳು ಎಂಬುದು ತಿಳಿಯುತ್ತದೆ. ಈಗ ವಿಮಾನ ಆಂಕರೇಜ್ ನಗರಕ್ಕೆ ಹತ್ತಿರವಾಗಲಾರಂಭಿಸಿತ್ತು. ಮತ್ತೊಮ್ಮೆ ಪೈಲಟ್ ಟೆರೌಚಿ ಅವರು ATCಯನ್ನು ಸಂಪರ್ಕಿಸಿದಾಗ ಅವರಿಗೂ ಕೂಡ ರ್ಯಾಡಾರ್ನಲ್ಲಿ 2 ಆಬ್ಜೆಕ್ಟ್ಗಳು ಇರುವುದು ಕಾಣಿಸುತ್ತವೆ. ಈಗ ಆ 2 UFOಗಳು ಏರೋಪ್ಲೇನ್ನ ಕ್ಯಾಬಿನ್ ಕ್ರ್ಯೂಗಳಿಗೆ ಸ್ಪಷ್ಟವಾಗಿ ಕಾಣಿಸುತ್ತವೆ. ಅವು ರೆಕ್ಟಾಂಗಲ್ ಶೇಪ್ನಲ್ಲಿ ಇದ್ದಂತೆ ಒಂದರ ಪಕ್ಕ ಒಂದು ನಿಂತಿದ್ದವು. ಅಂದರೆ ಅವರಿಗೆ ಆ UFOಗಳ ಸೈಡ್ ವ್ಯೂ ಕಾಣಿಸುತ್ತಿತ್ತು. ಅದರೊಳಗಿಂದ ಅಲ್ಲಲ್ಲಿ ಕಿಂಡಿಯಿಂದ ಲೈಟ್ಗಳು ಬರುವಂತೆ ಕಾಣಿಸುತ್ತಿದ್ದವು. ಆ ಚೌಕಾಕಾರದ ಕಿಂಡಿಗಳು ಒಳಗಿನ ಜನರನ್ನು ತೋರಿಸುತ್ತಿರಲಿಲ್ಲ, ಆದರೆ ಪ್ರಖರ ಬೆಳಕನ್ನು ಹೊರಬಿಡುತ್ತಿತ್ತು. ಹೀಗೆ ಏರೋಪ್ಲೇನ್ನ ಮುಂದೆ ಆ UFOಗಳು 10 ನಿಮಿಷ ಆಟವಾಡುತ್ತವೆ. ಆನಂತರ ಆ UFOಗಳು ಒಮ್ಮೆಲೆ ಜೆಟ್ ಇಂಜಿನ್ನಂತೆ ಹೊತ್ತಿ ಉರಿಯುತ್ತವೆ. ಅಂದರೆ ಅದರ ಥ್ರಸ್ಟರ್ಗಳು ಒಮ್ಮೆಲೆ ವೇಗವನ್ನು ಹೆಚ್ಚಿಸಿಕೊಂಡು ಅಲ್ಲಿಂದ ಹೊರಡಲು ಅನುವಾಗಿದ್ದವು. ಆ UFOಗಳ ಹಿಂದಿನಿಂದ ಬಂದ ಆ ಥ್ರಸ್ಟರ್ನ ಬೆಂಕಿ ಎಷ್ಟು ಪ್ರಖರವಾಗಿ ಬೆಳಗಿತೆಂದರೆ ಅದು ವಿಮಾನದ ಕಾಕ್ಪಿಟ್ಟನ್ನೇ ಬೆಳಗಿಸಿಬಿಟ್ಟಿತ್ತು. ಈ UFO ಹೊರಡುವ ಮುಂಚೆ 10 ರಿಂದ 15 ನಿಮಿಷಗಳಷ್ಟು ಕಾಲ ಅವರ ಏರೋಪ್ಲೇನ್ನ ಮುಂದೆಯೇ ತೇಲಾಡುತ್ತಾ ನಿಂತಿದ್ದವು. ಒಂದು ರೀತಿಯಲ್ಲಿ ಜೋಕಾಲಿಯಲ್ಲಿ ತೂಗಿದಂತೆ ಅವು ಕಾಣಿಸುತ್ತಿದ್ದವು. ಫ್ಲೈಟ್ ಇಂಜಿನಿಯರ್ ಸುಕಾಬಾ ಅವರು ಈ ಕ್ರಿಯೆಯನ್ನು ಅಂಡ್ಯುಲೇಟಿಂಗ್ ಎಂದು ಕರೆದಿದ್ದರು. ಹೀಗೆ ಇಲ್ಲಿಂದ ಚಲಿಸಿದ UFOಗಳು ವಿಮಾನಕ್ಕಿಂತಲೂ ಮೇಲೆ ಹಾರಲಾರಂಭಿಸುತ್ತವೆ. ಈಗ ATCಯನ್ನು ಸಂಪರ್ಕಿಸಿದಾಗ ಈಗಲೂ ಅವರಿಗೆ ವಿಮಾನದ ಮೇಲೆ 2 ಆಬ್ಜೆಕ್ಟ್ಗಳು ಕಂಡು ಬಂದಿದ್ದವು. ಸ್ನೇಹಿತರೆ, ನಾವು ಈ ಹಿಂದೆ ಮಾಡಿದ ಒಂದು ವಿಡಿಯೋದಲ್ಲಿ ವ್ಯಾಲೆಂಟಿಚ್ ಹೇಳುವಂತೆ UFO ನನ್ನ ಹತ್ತಿರ ಹಾರಾಡುತ್ತಿದೆ ಎಂದಾಗ ಅದು ATCಯ ರ್ಯಾಡಾರ್ನಲ್ಲಿ ಕಾಣಿಸಿರಲಿಲ್ಲ. ಅಂದು ಆತ ಸುಳ್ಳು ಹೇಳಿದ್ದನೆಂಬುದು ಕೊನೆಗೂ ಸಾಬೀತಾಗಿತ್ತು. ಆದರೆ ಇಂದಿನ ಘಟನೆ ಮಾತ್ರ ವೈಮಾನಿಕ ಕ್ಷೇತ್ರದಲ್ಲಿಯೇ UFOದ ಒಂದು ನೈಜ ಘಟನೆಯಾಗಿತ್ತು. 15 ನಿಮಿಷದ ನಂತರ UFOಗಳು ವಿಮಾನದ ಮೇಲ್ಗಡೆಯೇ ಬಲಬದಿಗೆ ಸರಿಯುತ್ತವೆ.
ಇಲ್ಲಿ ಈ UFOಗಳು ಇನ್ನೂ ಹತ್ತಿರಕ್ಕೆ ಬಂದಿದ್ದವು. ಆದರೆ ಈಗ ವಿಮಾನದ ಸಿಬ್ಬಂದಿಗಳಿಗೆ ಭೂಕೇಂದ್ರದೊಂದಿಗೆ ಸಂಪರ್ಕ ಸಾಧಿಸಲು ಕಷ್ಟವಾಗುತ್ತದೆ. ಅದರ ಕಾಕ್ಪಿಟ್ನ ಡಿವೈಸ್ಗಳು ಕೆಲಸ ಮಾಡಲು ಕೇಳುತ್ತಿರಲಿಲ್ಲ. UFO ಹತ್ತಿರವಾಗುತ್ತಿದ್ದಂತೆ ಅವರ ಕಾಕ್ಪಿಟ್ನ ಎಲೆಕ್ಟ್ರಾನಿಕ್ ಡಿವೈಸ್ಗಳು ಎರರ್ ತೋರಿಸಲು ಪ್ರಾರಂಭಿಸಿದ್ದವು. ಅದರ ಒಂದು ಹಂತದಲ್ಲಿ ಈ UFOಗಳು ಬಲಬದಿಯಿಂದ ಹಾರಿ ಹೋಗುತ್ತವೆ. ಅವು ಮರೆಯಾದ ನಂತರ ಎಲ್ಲಿ ಹೋಯಿತೆಂದು ವಿಮಾನದ ಸಿಬ್ಬಂದಿಗಳಿಗೆ ಗೊತ್ತಾಗುವುದಿಲ್ಲ. ಆದರೆ ಈಗ ATCಯೊಂದಿಗೆ ಸಂಪರ್ಕ ಮತ್ತೆ ಸಾಧ್ಯವಾಗುತ್ತದೆ. ATC ಕೂಡ ಆ ಆಬ್ಜೆಕ್ಟ್ಗಳು ಈಗ ಕಾಣಿಸುತ್ತಿಲ್ಲ ಎನ್ನುತ್ತಾರೆ. ವಿಮಾನದ ಸಿಬ್ಬಂದಿಗಳು ಕೂಡ ನಾವು ಸುರಕ್ಷಿತವಾಗಿದ್ದೇವೆ ಎಂಬ ಸಂದೇಶ ಕಳುಹಿಸುತ್ತಾರೆ. ಅಷ್ಟರಲ್ಲಿ ಮತ್ತೆ ಆ 2 ಬೆಳಕುಗಳು ಕಾಣಿಸಿಕೊಳ್ಳುತ್ತವೆ. ಅವುಗಳ ಮಧ್ಯೆ ದೊಡ್ಡದಾದ ಇನ್ನೊಂದು ಬೆಳಕು ಕೂಡ ಕಾಣಿಸಿಕೊಳ್ಳುತ್ತದೆ. ಬರುತ್ತಾ ಅವು ಎದುರುಗಡೆಯಿಂದ ಹತ್ತಿರವಾಗುತ್ತವೆ. ಈ ಬಾರಿ ಅವು ವಿಮಾನದ ನೇರದಲ್ಲಿರಲಿಲ್ಲ, ಎಡಬದಿಯಲ್ಲಿ ಎದುರಾಗಿ ಬರುತ್ತಿತ್ತು. ಅವುಗಳ ಮಧ್ಯೆ ದೊಡ್ಡ ಲೈಟ್, ಅದು ಮದರ್ಶಿಪ್ ಎಂಬುದು ಖಾತ್ರಿಯಾಗುತ್ತದೆ. ಆ ಮದರ್ಶಿಪ್ನಿಂದಲೇ 2 UFOಗಳು ಹೊರಟಿದ್ದವು. ಈಗ ಅವೆರಡು ಮದರ್ಶಿಪ್ನ ಜೊತೆಗೆ ಸೇರಿ ಹಾರಲಾರಂಭಿಸಿದ್ದವು. ಫ್ಲೈಟ್ ಇಂಜಿನಿಯರ್ ಚುಕಾಬಾ ಅವರು ಅದೊಂದು ಜೈಜಾಂಟಿಕ್ ಶಿಪ್ ಎಂದು ಹೇಳುತ್ತಾರೆ. ಈ ಬಾರಿ 13 ಕಿಲೋಮೀಟರ್ನಷ್ಟು ಹತ್ತಿರಕ್ಕೆ ಆ UFOಗಳು ಬಂದಿದ್ದವು. ವಿಮಾನದ ಎರಡೂ ಬದಿಯಿಂದ ಸಾಗಿ ಬರುವುದು, ಮೇಲಕ್ಕೆ ಹೋಗುವುದು ಮಾಡುತ್ತಿರುತ್ತವೆ. ATCಗೂ ಇದು ತಿಳಿಯುತ್ತದೆ. ATC ವಿಮಾನಕ್ಕೆ ಮುಂದೆ ಹೋಗಿ 360 ಡಿಗ್ರಿ ಟರ್ನ್ ತೆಗೆದುಕೊಳ್ಳುವಂತೆ ಹೇಳುತ್ತಾರೆ. ಟಾಲ್ಕೀಟ್ನ ಎಂಬಲ್ಲಿಯವರೆಗೆ ತೆರಳಿದ ವಿಮಾನ 360 ಡಿಗ್ರಿ ಟರ್ನ್ ತೆಗೆದುಕೊಂಡಾಗ ಅಲ್ಲಿಯವರೆಗೂ ಮದರ್ಶಿಪ್ ಅದನ್ನು ಫಾಲೋ ಮಾಡಿದ್ದು ರ್ಯಾಡಾರ್ನಲ್ಲಿಯೂ ಕಂಡುಬಂದಿತ್ತು. ಇಷ್ಟಾಗುವಾಗ ಅಮೆರಿಕನ್ ಏರ್ಲೈನ್ಸ್ ವಿಮಾನವೊಂದು ಎದುರಿನಿಂದ ಬರುತ್ತದೆ. ಆ ವಿಮಾನ ಮತ್ತು JAL 1628 ವಿಮಾನ ಎರಡೂ ಕೂಡ ದೂರದಿಂದಲೇ ತಮ್ಮ ಲ್ಯಾಂಡಿಂಗ್ ಲೈಟ್ಸ್ಗಳನ್ನು ಬ್ಲಿಂಕ್ ಮಾಡಿಕೊಂಡು ಹಾದು ಹೋಗುತ್ತವೆ. ಇಷ್ಟಾಗುವಾಗ UFO ಸಡನ್ ಆಗಿ ಮಾಯವಾಗುತ್ತದೆ. ಅದರ ನಂತರ ಮತ್ತೆ ಆ UFO ಕಾಣಿಸಿಕೊಳ್ಳಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ JAL 1628 ವಿಮಾನ ಆಂಕರೇಜ್ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗುತ್ತದೆ. ಈ UFO ಆಟ 50 ನಿಮಿಷಗಳವರೆಗೆ ನಡೆದಿತ್ತು. ಈ ಲ್ಯಾಂಡಿಂಗ್ ಮುಗಿದ ಕೂಡಲೇ ವಿಮಾನದ ಸಿಬ್ಬಂದಿಗಳನ್ನು FAA ಅಂದರೆ ಫೆಡರಲ್ ಏವಿಯೇಷನ್ ಅಡ್ಮಿನಿಸ್ಟ್ರೇಷನ್ನ ಮುಖ್ಯಸ್ಥ ಜಿಮ್ ಡೇರಿ ಅವರು ವಿಚಾರಣೆಗೊಳಪಡಿಸುತ್ತಾರೆ. ಈ ಘಟನೆ ನಡೆದ ಕೆಲ ದಿನಗಳ ನಂತರ ಪೈಲಟ್ ಟೆರೌಚಿ ಅವರು ಮಾಧ್ಯಮದ ಮುಂದೆ ತಮ್ಮ ಈ ಅನುಭವವನ್ನು ಹೇಳುತ್ತಾರೆ. ಕೂಡಲೇ ಜಪಾನ್ ಏರ್ಲೈನ್ಸ್ ಅವರನ್ನು ಪೈಲಟ್ ಕೆಲಸದಿಂದ ತೆಗೆದು ಕಚೇರಿ ಸಿಬ್ಬಂದಿಯಾಗಿ ನೇಮಿಸಿಕೊಳ್ಳುತ್ತದೆ. ಇದು ಅವರಿಗೆ ಸಾರ್ವಜನಿಕವಾಗಿ ಈ ವಿಷಯವನ್ನು ಹೇಳಿದ್ದಕ್ಕೆ ನೀಡಿದ ಪನಿಷ್ಮೆಂಟ್ ಆಗಿತ್ತು. ಆದರೆ ಜಪಾನ್ ಏರ್ಲೈನ್ಸ್ ಇದನ್ನು ಅಲ್ಲಗೆಳೆಯುತ್ತದೆ. ಇದೊಂದು ರುಟೀನ್ ಪ್ರಕ್ರಿಯೆ ಎಂದು ಹೇಳುತ್ತದೆ. ಇಲ್ಲಿ ವಿಷಯ ಹೊರಗಡೆ ಲೀಕ್ ಆದ ನಂತರ ಇದರ ತನಿಖೆ ಏನಾಯಿತು ಎಂಬ ಬಗ್ಗೆ ಕೂಗುಗಳು ಕೇಳಲಾರಂಭಿಸುತ್ತವೆ. ಆದರೆ FAA ಮಾತ್ರ JAL 1628 ವಿಮಾನ ಕಂಡ ಲೈಟ್ಗಳ ಬಗ್ಗೆ ಕ್ಲಾರಿಟಿ ಸಿಕ್ಕಿಲ್ಲ ಎಂದು ಹೇಳುತ್ತದೆ. ಇದಾಗಿ 2 ತಿಂಗಳ ನಂತರ ಅಂದರೆ ಜನವರಿ 1987ರಲ್ಲಿ ಅಮೆರಿಕಾದ ವಿಮಾನವೊಂದಕ್ಕೆ ಆಂಕರೇಜ್ ನಗರದ ಮೇಲಿಂದ ಹಾರುವಾಗ ನಿಗೂಢ ಲೈಟ್ಗಳು ಕಾಣಸಿಕ್ಕ ಬಗ್ಗೆ ವರದಿಯಾಗುತ್ತದೆ. ಒಮ್ಮೆ ಪೈಲಟ್ ಕೆಂಜು ಟೆರೈಚಿ ಅವರು ತಮ್ಮ ಒಂದು ಮಾಧ್ಯಮದ ಇಂಟರ್ವ್ಯೂನಲ್ಲಿ ಅದೊಂದು ಹಳ್ಳಿಯಲ್ಲಿ ಕಂಡುಬರುತ್ತಿದ್ದ ಲೈಟ್ನ ರಿಫ್ಲೆಕ್ಷನ್ ಆಗಿತ್ತಷ್ಟೇ ಎಂಬ ಹೇಳಿಕೆಯನ್ನು ಕೊಡಬೇಕಾಗಿ ಬರುತ್ತದೆ. 2001ರಲ್ಲಿ ಅಮೆರಿಕಾದಲ್ಲಿ ಫ್ರೀಡಮ್ ಆಫ್ ಇನ್ಫಾರ್ಮೇಷನ್ ಆ್ಯಕ್ಟ್ ಮೂಲಕ JAL 1628 ವಿಮಾನದ UFO ಘಟನೆಯ ವಿವರಣೆಯನ್ನು ಕೇಳಲಾಗುತ್ತದೆ. ಆದರೆ ಆ ಮಾಹಿತಿಯನ್ನೆಲ್ಲ ಅಳಿಸಿ ಹಾಕಲಾಗಿದೆ ಎಂಬ ಉತ್ತರ ಬರುತ್ತದೆ. ಈ ಘಟನೆಯಲ್ಲಿ FAA ಸೇರಿದಂತೆ ಅಮೆರಿಕದ CIA ಮತ್ತು ಜಪಾನ್ ಏರ್ಲೈನ್ಸ್ಗಳು ಕೂಡ ತನಿಖೆ ನಡೆಸಿದ್ದವು. ಆದರೆ ಅವರೆಲ್ಲರಿಗೂ ಈ ಕುರಿತು ಸಾರ್ವಜನಿಕವಾಗಿ ಬಾಯಿ ಬಿಡದಂತೆ ಎಚ್ಚರಿಕೆ ನೀಡಲಾಗಿತ್ತು. ಸ್ನೇಹಿತರೆ, JAL 1628 UFO ಇನ್ಸಿಡೆಂಟ್ ಇತಿಹಾಸದಲ್ಲಿ ದಾಖಲಾದ ದಾಖಲೆಗಳು, ಸಾಕ್ಷಿಗಳು ಸಿಕ್ಕ UFOನ ಒಂದು ನೈಜ ಘಟನೆಯಾಗಿದೆ. ಆದರೆ ಸರ್ಕಾರಗಳ ನಡೆಗಳು ಮಾತ್ರ ಇಲ್ಲಿ ಉಲ್ಟಾ ಹೊಡೆಯುತ್ತವೆ. ಸಿಬ್ಬಂದಿಗಳು ತಾವು ಕಣ್ಣಿಂದ ನೋಡಿದ್ದನ್ನು ಹೇಳಿದ್ದರು, ಆದರೆ ಅವೆಲ್ಲ ಸುಳ್ಳೆಂದು ಹೇಳಲಾಯಿತು. ಹಾಗಾದರೆ ನಾವು ಯಾರನ್ನು ನಂಬಬೇಕು? ನಮ್ಮ ಕಣ್ಣುಗಳನ್ನು ನಂಬಬೇಕೇ ಅಥವಾ ಸರ್ಕಾರಗಳನ್ನೇ ಎಂಬ ಪ್ರಶ್ನೆ ನಮ್ಮೆಲ್ಲರ ಮುಂದೆ ಮೂಡುತ್ತದೆ. ನಿಮಗೆಲ್ಲ ಗೊತ್ತಿರುವಂತೆ ಸರ್ಕಾರಗಳು UFO ಘಟನೆಗಳನ್ನು ಅಲ್ಲಗಿಳಿಯುತ್ತಲೇ ಬಂದಿದೆ.
ಇದು ಕೂಡ ಹಾಗೆಯೇ ಆದ ಒಂದು ಘಟನೆಯಾಗಿತ್ತು. ಆದರೆ ಇದು ಒಂದು UFOದ ನೈಜ ಘಟನೆ ಎಂಬುದಾಗಿ ಇತಿಹಾಸದಲ್ಲಿ ದಾಖಲಾಗಿ ಹೋಗಿದೆ.